ನಮಸ್ಕಾರ ಸ್ನೇಹಿತರೆ, ರೈತ ಬಾಂಧವರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹೌದು, ಬೆಳೆ ಹಾನಿ ಪರಿಹಾರ ಹಣವನ್ನು ಇನ್ನೂ ತನಕ ಪಡೆದುಕೊಳ್ಳಲಾರದವರ ರೈತರಿಗೆ ಮತ್ತು ಪ್ರೆಸೆಂಟ್ ಆಗಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ 23ನೆಯ ಕಂತಿನವನ್ನು ಈಗಾಗಲೇ ಬಿಡುಗಡೆ ಆಗಿರುವುದರಿಂದ ಕೆಲವು ರೈತರಿಗೆ ಇಲ್ಲಿ ಕೆಲವು ಜಿಲ್ಲೆಯ ರೈತರ ಖಾತೆಗಳಿಗೆ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗಿರುವುದರಿಂದ ಕೆಲವರಿಗೆ ಹಣ ಎಂಬುದು ಕೂಡ ಇಲ್ಲಿ ಬಿಡುಗಡೆ ಆಗಿದೆ ಮತ್ತು ಇನ್ನೂ ಪ್ರೆಸೆಂಟ್ ಆಗಿ ಕೆಲವು ರೈತರ ಖಾತೆಗಳಿಗೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಹಣ ಎಂಬುದು ಕೂಡ ಇಲ್ಲಿ ಬಿಡುಗಡೆನೇ ಆಗಿಲ್ಲ. ಹೌದು ರೈತರೇ, ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಈ ರೀತಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಇವತ್ತು ಕೂಡ ಉಳಿದ ರೈತರ ಖಾತೆಗಳಿಗೆ ಇಲ್ಲಿ ಪ್ರೆಸೆಂಟ್ ಆಗಿ ಬೆಳೆ ಹಾನಿ ಪರಿಹಾರ ಹಣ ಒಂದಿಷ್ಟು ಹಣವನ್ನು ಈಗಾಗಲೇ 5,600 ಕೋಟಿ ಹಣವನ್ನು ಕೂಡ ಈಗಾಗಲೇ ಸ್ಟೇಜರಿಗೆ ರಾಜ್ಯ ಸರ್ಕಾರವು ಕಡೆಯಿಂದ ಬಿಡುಗಡೆ ಆಗಿರುವುದರಿಂದ ರಾಜ್ಯದ ಮುಖ್ಯಮಂತ್ರಿಯಾಗಿರುವ CM ಸಿದ್ದರಾಮಯ್ಯ ಸರ್ ಅವರಾಗಲಿ ಮತ್ತು ಕಂದಾಯ ಇಲಾಖೆಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಸರ್ ಅವರು ಕೂಡ ಈ ರೀತಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ನಿಮ್ಮ ಖಾತೆಗಳಿಗೂ ಕೂಡ ಬೆಳೆ ಹಾನಿ ಪರಿಹಾರ ಹಣ ಏನಾದರೂ ಬಂದಿದ್ರೆ ಈ ಒಂದು ವಿಡಿಯೋನ ನೀವು ತಪ್ಪದೆ ಪೂರ್ತಿಯಾಗಿ ನೋಡಲೇಬೇಕು. ಯಾರಿಗೆ ಬಂದಿಲ್ಲ ಅವರ ಖಾತೆಗಳಿಗೆ ಈ ಒಂದೆರಡು ಚಿಕ್ಕ ರೂಲ್ಸ್ಗಳನ್ನು ಕೂಡ ನೀವು ತಪ್ಪದೆ ಪಾಲಿಸಿದರೆ ನಿಮಗೆ ಹಣ ಎಂಬುದು ಕೂಡ ಇಲ್ಲಿ ತಪ್ಪದೆ ಬಿಡುಗಡೆ ಆಗ್ತಾ ಇರುತ್ತದೆ. ಹೌದು ವೀಕ್ಷಕರೇ, ಇಲ್ಲಿ ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಮತ್ತು ಅದೇ ರೀತಿಯಾಗಿ ಕೂಡ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಹಣ. ಹೌದು ವೀಕ್ಷಕರೇ, PM ಕಿಸಾನ್ ಯೋಜನೆಯ ಈಗಾಗಲೇ 22ನೆಯ ಕಂತಿನ ಬಂದ್ಬಿಟ್ಟು ಪ್ರತಿಯೊಂದು ರೈತರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಿರುವುದರಿಂದ ಈ ಒಂದು ಹಣವನ್ನು ವರ್ಷಕ್ಕೆ 3 ಬಾರಿ ಬಿಡುಗಡೆ ಆಗುವ ಹಣವನ್ನು PM ಕಿಸಾನ್ ಯೋಜನೆ ಹಣ ಎಂತಲೂ ಕರೆಯಬಹುದು. ಅದಕ್ಕಾಗಿ ವರ್ಷಕ್ಕೆ 3 ಕಂತು ಹಣ ಅಂದರೆ ವರ್ಷಕ್ಕೆ 6,000 ರೂಪಾಯಿ ಹಣ ಅತಿ ಚಿಕ್ಕ ರೈತರಿಗೆ ಮತ್ತು ಕೆಲವರಿಗೆ 3 ಎಕರೆ ಮತ್ತು ಕೆಲವರಿಗೆ 4 ಎಕರೆ ಜಮೀನನ್ನು ಹೊಂದಿರುವಂಥ ರೈತರಿಗೆ ವರ್ಷಕ್ಕೆ 12,000 ರೂಪಾಯಿ ಹಣವನ್ನಾಗಿ 4 ತಿಂಗಳಿಗೆ ಒಮ್ಮೆ ಇಲ್ಲಿ 4,000 ರೂಪಾಯಿ ಹಣವನ್ನಾಗಿ ಬಿಡುಗಡೆ ಮಾಡುವ ಒಂದು PM ಕಿಸಾನ್ ಯೋಜನೆ ಹಣವನ್ನು ಕೂಡ ಪ್ರತಿಯೊಂದು ರೈತರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಲೇಬೇಕು. ಹೌದು, ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ, ಏನಿಲ್ಲ, ಏನು ಸುದ್ದಿ ಮತ್ತು ರೈತರಿಗೆ ಉಪಯುಕ್ತವಾಗುವಂಥ ವಿಡಿಯೋಗಳನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ಹೌದು ವೀಕ್ಷಕರೇ, ಸಂಪೂರ್ಣವಾದ ಮಾಹಿತಿಯನ್ನು ನೀವು ಮಿಸ್ ಮಾಡದೆ ಈ ಒಂದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ದರೆ ನಿಮಗೆ ಎಲ್ಲ ರೀತಿಯಾಗಿಯೂ ಕೂಡ ಮಾಹಿತಿ ತಿಳಿಯುತ್ತಾ ಹೋಗುತ್ತದೆ. ಅದಕ್ಕಾಗಿ ತಪ್ಪದೆ ನೀವೇನಾದರೂ ಹೊಸಬರಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ವೀಕ್ಷಕರೇ ತಪ್ಪದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ನೀವು ಕ್ಲಿಕ್ ಮಾಡಬಹುದು. ಯಾಕೆಂದರೆ ನಾವು ಪ್ರತಿಯೊಂದು ಹೊಸ ವಿಡಿಯೋಗಳನ್ನು ಕೂಡ ಇಲ್ಲಿ ಬಿಡ್ತಾ ಇರ್ತೀವಿ. ಅದರಲ್ಲಿಯೂ ಕೂಡ ರೈತರಿಗೆ ಉಪಯುಕ್ತವಾಗುವಂಥ ವಿಡಿಯೋಗಳನ್ನು ಕೂಡ ನಮ್ಮ ಚಾನಲ್ಗೆ ನೀವು ಒಂದು ಸಲ ಭೇಟಿ ನೀಡಿ ವೀಕ್ಷಿಸಬಹುದು. ಎಲ್ಲ ರೀತಿಯಾಗಿಯೂ ಕೂಡ ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ತಪ್ಪದೆ ನೀವು ಕೂಡ ಹೊಸಬರಾಗಿದ್ದರೆ ಈ ಒಂದು ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನು ಮಾತ್ರ ಮರೆಯಬೇಡಿ. ಹಾಗಿದ್ರೆ ಬನ್ನಿ, ಬೆಳೆ ಹಾನಿ ಪರಿಹಾರ ಇವತ್ತು ಕೂಡ ಕೆಲವು ಜಿಲ್ಲೆಯ ರೈತರಿಗೆ ಹಂತಗಳಾಗಿ ಬಿಡುಗಡೆ ಆಗಿರುವುದರಿಂದ ಅದರ ಬಗ್ಗೆನೂ ಕೂಡ ತಿಳಿದುಕೊಳ್ಳುತ್ತಾ ಹೋಗೋಣ ಮತ್ತು ಒಂದಿಷ್ಟು ಜಿಲ್ಲೆಗಳನ್ನು ಕೂಡ ಇಲ್ಲಿ ಕೊಟ್ಟಿರುವುದರಿಂದ ಜಿಲ್ಲೆಗಳ ಬಗ್ಗೆನೂ ಕೂಡ ಇಲ್ಲಿ ಮಾತಾಡುತ್ತಾ ಹೋಗೋಣ. ನೋಡಿ ವೀಕ್ಷಕರಲ್ಲಿ, ಮೊದಲಿಗೆ ನಾವು PM ಕಿಸಾನ್ ಯೋಜನೆ ಹಣದ ಬಗ್ಗೆ ನೋಡ್ತಾ ಹೋದರೆ ನೋಡಿ, ಈ ಒಂದು ಯೋಜನೆಯ ಹಣವನ್ನು ವರ್ಷಕ್ಕೆ 6,000 ರೂಪಾಯಿ ಹಣ ಅನ್ನೋದು ಪ್ರತಿಯೊಂದು ರೈತರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗುವಂಥ ಹಣವನ್ನು PM ಕಿಸಾನ್ ಯೋಜನೆಯ ಹಣ ಎಂತಲೂ ಕರೆಯುತ್ತಾರೆ. ವರ್ಷಕ್ಕೆ 6,000 ಹಣ ಅಂದರೆ ಕೆಲವರಿಗೆ 3 ತಿಂಗಳಿಗೆ 2,000 ಮತ್ತು ಕೆಲವರಿಗೆ ವಾರ್ಷಿಕ ಆದಾಯ ಅಂದರೆ ವರ್ಷಕ್ಕೆ ಒಮ್ಮೆಲೆ 6,000 ರೂಪಾಯಿ ಹಣ ಒಮ್ಮೆಲೆ ಬಿಡುಗಡೆ ಆಗುತ್ತದೆ. ಕೆಲವರಿಗೆ 4 ತಿಂಗಳಿಗೆ ಒಮ್ಮೆ ಇಲ್ಲಿ 3,000, 4,000 ಹೀಗೆ ಇಲ್ಲಿ ಹಣ ಎಂಬುದು ಕೂಡ ಇಲ್ಲಿ ಎಷ್ಟು ಬಿಡುಗಡೆ ಆಗಿರುತ್ತದೆ ಎಲ್ಲ ಆ ಒಂದು ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುತ್ತದೆ. ವರ್ಷಕ್ಕೆ ಇಲ್ಲಿ ಈ ರೀತಿ ಹಣ ಎಂಬುದು ಕೂಡ ಇಲ್ಲಿ ಪ್ರತಿಯೊಂದು ರೈತರ ಖಾತೆಗಳಿಗೂ ಕೂಡ PM ಕಿಸಾನ್ ಯೋಜನೆ ಹಣ ಎಂತಲೂ ಕರೆಯುವ ಈ ಒಂದು ಹಣವನ್ನು ಉಳಿದ ರೈತರ ಖಾತೆಗಳಿಗೆ ಇನ್ನೂ ತನಕ ಬಿಡುಗಡೆನೇ ಆಗಿಲ್ಲ ಅಂತ ಇಲ್ಲಿ ಪ್ರತಿಯೊಂದು ರೈತರು ಕೂಡ ಇಲ್ಲಿ ಕೇಳ್ತಾ ಇರುವ ಪ್ರಕಾರ ಹೌದು, ಯಾವ ಜಿಲ್ಲೆಯವರೆಗೆ ಇಲ್ಲಿ ಹಣ ಬಂದಿದೆ ಮತ್ತು ಇನ್ನೂ ತನಕ ಏಕೆ ಹಣ ಇಷ್ಟಾಗಿ ಲೇಟ್ ಆಗಿದೆ ಮತ್ತು ಡಿಲೇ ಆಗಿದೆ ಅಂತ ನೀವು ಕೇಳಬಹುದು. ನೋಡಿ ವೀಕ್ಷಕರೇ, ಈಗಾಗಲೇ ರಾಜ್ಯಾದ್ಯಂತ ಇರುವಂತಹ 14ರಿಂದ 15 ಲಕ್ಷ ರೈತರ ಖಾತೆಗಳಿಗೂ ಕೂಡ ಈಗಾಗಲೇ ಇಲ್ಲಿ PM ಕಿಸಾನ್ ಯೋಜನೆ ಹಣ ಎಂತಲೂ ಕರೆಯುವ ಈ ಒಂದು ಹಣವನ್ನು ಪ್ರೆಸೆಂಟ್ ಆಗಿ ಎಲ್ಲ ರೈತರ ಖಾತೆಗಳಿಗೆ ಇಲ್ಲಿ ಹಣ ಎಂಬುದು ಕೂಡ ಇಲ್ಲಿ ಬಿಡುಗಡೆ ಆಗಿರುವುದರಿಂದ ಉಳಿದ ರೈತರ ಖಾತೆಗಳಿಗೆ ಹಣ ಎಂಬುದು ಯಾವಾಗ ಬಿಡುಗಡೆ ಆಗುತ್ತದೆ ಅಂತ ನೀವು ಕೇಳ್ತಾ ಇರ್ತೀರಿ.
ನೋಡಿ, ಈಗಾಗಲೇ ಒಂದಿಷ್ಟು ಜಿಲ್ಲೆಗಳಿಗೆ ಇಲ್ಲಿ 22ನೆಯ ಕಂತಿನ ಹಣ ಬಂದಿದೆ ಮತ್ತು ಅದೇ ರೀತಿಯಾಗಿ ಕೂಡ 22ನೆಯ ಕಂತಿನ ಹಣವನ್ನು ಬಂದುಬಿಟ್ಟು ಪ್ರತಿಯೊಂದು ರೈತರು ಕೂಡ ಇಲ್ಲಿ ಪಡೆದುಕೊಂಡವರಿಗೆ ತಪ್ಪದೆ 23ನೆಯ ಕಂತಿನ ಹಣ ಇಲ್ಲಿ ಎಷ್ಟು 2,000 ಕೆಲವರಿಗೆ ಮತ್ತು ಇನ್ನು ಕೆಲವರಿಗೆ ಅಲ್ಲಿ 4,000 ರೂಪಾಯಿ ಹಣವನ್ನು ಕೂಡ ಬಿಡುಗಡೆ ಆಗಿರುವಂಥದ್ದು. ಹೌದು, ಎಲ್ಲ ರೈತರಿಗೂ ಕೂಡ ಹೇಳ್ತಾ ಇದ್ದೀನಿ, ಇಲ್ಲಿ 2,000 ರೂಪಾಯಿ ಹಣದ ಬದಲಿಗೆ ಇಲ್ಲಿ 4,000 ರೂಪಾಯಿ ಹಣ ಅನ್ನೋದು ಕೂಡ ಬಿಡುಗಡೆ ಆಗಿದೆಯಾ ಅಂತ ನೀವು ಕೇಳ್ತಾ ಇರ್ಬೋದು. ಹೌದು ವೀಕ್ಷಕರೇ, 4,000 ರೂಪಾಯಿ ಹಣವನ್ನು ಕೂಡ ಹಂತ ಹಂತಗಳಾಗಿ ಉಳಿದ ರೈತರ ಖಾತೆಗಳಿಗೆ ಒಂದು ಕಾರಣದಿಂದಲೇ ಬಿಡುಗಡೆ ಆಗಿರುವುದರಿಂದ ಇದು ಎಲ್ಲ ರೈತರ ಖಾತೆಗಳಿಗೆ ಈ ರೀತಿ ಹಣ ಎಂಬುದು ಬಿಡುಗಡೆ ಆಗಲ್ಲ. ಅದಕ್ಕಾಗಿ ಯಾವ ಕಾರಣದಿಂದಲೇ ಬಿಡುಗಡೆ ಆಗಿದೆ ಅಂತ ನೀವು ನೋಡ್ತಾ ಹೋದರೆ ನೋಡಿ, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಮತ್ತು ಅದೇ ರೀತಿಯಾಗಿ ಕೂಡ ಈಗಾಗಲೇ ನೋಡಿ 22ನೆಯ ಕಂತಿನ PM ಕಿಸಾನ್ ಯೋಜನೆ ಹಣವನ್ನು ಪಡೆದುಕೊಳ್ಳಲಾರದವರ ರೈತರ ಖಾತೆಗೆ ಇಲ್ಲಿ 22ನೆಯ ಕಂತಿನ 2,000 ಮತ್ತು ಪ್ರೆಸೆಂಟ್ ಆಗಿ 23ನೆಯ ಕಂತಿನವನ್ನು ಕೊಡಲಿ ಬಿಡುಗಡೆ ಆಗಿರುವುದರಿಂದ 23ನೆಯ ಕಂತಿನವನ್ನು ಕೊಡಲಿ 2,000. ಹೌದು, ಟೋಟಲ್ ಆಗಿ ಈ ರೀತಿ 4,000 ರೂಪಾಯಿ ಹಣ ಅನ್ನೋದು ಕೂಡ ಉಳಿದ ಪ್ರತಿಯೊಂದು ರೈತರ ಖಾತೆಗಳಿಗೂ ಕೂಡ ನೇರವಾಗಿ ಹಣ ಎಂಬುದು ಕೊಡಲಿ ಬಿಡುಗಡೆ ಆಗಿರುವಂಥದ್ದು. ವೀಕ್ಷಕರೇ, ಹೌದು, ಈ ರೀತಿ ಹಂತ ಹಂತಗಳಾಗಿ ಹಣ ಎಂಬುದು ಕೊಡಲಿ ಬಿಡುಗಡೆ ಆಗ್ತಾ ಇರುವುದರಿಂದ ರಾಜ್ಯಾದ್ಯಂತ ಇರುವಂಥ ಪ್ರತಿಯೊಂದು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಹಣವನ್ನು ಪಡೆದುಕೊಳ್ಳುವ ಪ್ರತಿಯೊಂದು ರೈತರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ತಪ್ಪಾಗಲ್ಲ. ಹೌದು, ಹಂತ ಹಂತಗಳಾಗಿ ಹಣ ಎಂಬುದು ಕೂಡ ಇಲ್ಲಿ ತಪ್ಪದೆ ಬಿಡುಗಡೆ ಆಗ್ತಾ ಇರುತ್ತದೆ. ಹೌದು, ಇದಾಗಿತ್ತು PM ಕಿಸಾನ್ ಯೋಜನೆಯ ಹಣದ ಬಗ್ಗೆ ಮಾಹಿತಿ. ಹಾಗಿದ್ರೆ ಬನ್ನಿ ಸ್ವಲ್ಪ ಜಿಲ್ಲೆಗಳ ಬಗ್ಗೆನೂ ಕೂಡ ಇಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ಹೌದು ವೀಕ್ಷಕರಲ್ಲಿ, ಜಿಲ್ಲೆಗಳನ್ನು ಕೂಡ ಇಲ್ಲಿ ನೋಡ್ತಾ ಹೋದರೆ ಹೌದು, ಜಿಲ್ಲೆಗಳು ಕೂಡ ಇಲ್ಲಿ ಈ ರೀತಿ ಕೊಟ್ಟಿರುವ ಪ್ರಕಾರ ನೋಡಿ, ವಿಜಯಪುರ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ, ರಾಯಚೂರು ಜಿಲ್ಲೆ, ಯಾದಗಿರಿ ಜಿಲ್ಲೆ, ಕೋಲಾರ ಜಿಲ್ಲೆ, ಮಂಗಳೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ಹಾಸನ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ. ವೀಕ್ಷಕರೇ, ಹೌದು, ಟೋಟಲ್ ಆಗಿ ಕೇವಲ 10 ಜಿಲ್ಲೆಗಳು ಕೂಡ ಇಲ್ಲಿ ಕೊಟ್ಟಿರುವುದರಿಂದ ಈ ಜಿಲ್ಲೆಗಳಲ್ಲಿ ಇರುವಂಥ ಪ್ರತಿಯೊಂದು ರೈತರ ಖಾತೆಗಳಿಗೂ ಕೂಡ ಈಗಾಗಲೇ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಹಣ ಎಂಬುದು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಿರುವಂಥದ್ದು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಹಂತ ಹಂತಗಳಾಗಿ ಹಣ ಎಂಬುದು ಕೂಡ ತಪ್ಪದೆ ಬಿಡುಗಡೆ ಆಗ್ತಾ ಇರುತ್ತದೆ. ಖಂಡಿತವಾಗಿಯೂ ಕೂಡ ರೈತರ ಖಾತೆಗಳಿಗೆ ಮಾತ್ರ ನಾನು ಹೇಳ್ತಾ ಇರೋದು. ತಪ್ಪದೆ ನಿಮ್ಮ ಜಿಲ್ಲೆನೂ ಕೂಡ ಯಾವುದು ಅಂತ ನೀವು ನಮಗೆ ತಪ್ಪದೆ ತಿಳಿಸುವುದರ ಜೊತೆಗೆ ಖಂಡಿತವಾಗಿಯೂ ಕೂಡ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣದ ಬಗ್ಗೆನೂ ಕೂಡ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳುತ್ತಾ ಹೋಗೋಣ ಬನ್ನಿ. ಹೌದು, ಬೆಳೆ ಹಾನಿ ಪರಿಹಾರ ಹಣ ಅಂದರೆ ನೋಡಿ ವೀಕ್ಷಕರೇ, ಇದೇ ರೀತಿಯಾಗಿ ಕೂಡ ಇಲ್ಲಿ ಮುಂಗಾರು ಹಂಗಾಮಿನಲ್ಲಿ ಅತಿಯಾದ ಮಳೆ ಮತ್ತು ಅತಿಯಾದ ಬಿಸಿಲು, ಅತಿಯಾದ ಚಳಿ, ಈ ರೀತಿ ನಾನಾ ಕಾರಣಗಳಿಂದ ಇಲ್ಲಿ ಬೆಳೆಗಳು ಕೂಡ ಇಲ್ಲಿ ಹಾಳಾಗಿರುವ ಸಂಭವ ಇರುವುದರಿಂದ ಬೆಳೆ ಹಾನಿ ಪರಿಹಾರ ಹಣ ಅನ್ನೋದು ಕೂಡ ಪ್ರತಿಯೊಂದು ರೈತರ ಖಾತೆಯಲ್ಲಿ ಬಿಡುಗಡೆ ಆಗಲೇಬೇಕು. ಅಂದರೆ 14.71 ಲಕ್ಷ ರೈತರಿಗೆ, ಕರ್ನಾಟಕಾದ್ಯಂತ ಇರುವಂಥ 14.71 ಲಕ್ಷ ರೈತರಿಗೆ ಈಗಾಗಲೇ ಬೆಳೆ ಹಾನಿ ಅಮೌಂಟನ್ನು ಅಂದರೆ ಪ್ರತಿಯೊಂದು ಎಕರೆಗೆ ಇಂತಿಷ್ಟು ರೂಪಾಯಿ ಮತ್ತು ಪ್ರತಿಯೊಂದು ಹೆಕ್ಟರ್ಗೆ ಇಂತಿಷ್ಟು ರೂಪಾಯಿ ಹಣ ಅಂತ ಇಲ್ಲಿ ವಿಂಗಡಣೆ ಆಗಿರುವುದರಿಂದ ಹಂತ ಹಂತಗಳಾಗಿ ಎಷ್ಟು ರೂಪಾಯಿ ಹಣ ಅನ್ನೋದು ಕೂಡ ಇಲ್ಲಿ ವಿಂಗಡಣೆ ಆಗಿದೆ ಮತ್ತು ಇನ್ನೂ ತನಕ ಯಾವ ರೈತರಿಗೆ ಅಲ್ಲಿ ಹಣ ಎಂಬುದು ಕೂಡ ಇಲ್ಲಿ ಬಿಡುಗಡೆ ಆಗಿಲ್ಲ ಅಂತ ವೀಕ್ಷಕರಲ್ಲಿ ಅದನ್ನು ಕೂಡ ಸ್ವಲ್ಪ ನಾವು ತಿಳಿದುಕೊಳ್ಳುತ್ತಾ ಹೋಗಬಹುದು. ನೋಡಿ, ಈಗಾಗಲೇ ಒಂದು ಎಕರೆಗೆ ಇಲ್ಲಿ ಎಷ್ಟು 8ರಿಂದ 10,000 ಮತ್ತು ಕೆಲವರಿಗೆ 15,000 ರೂಪಾಯಿ ಹಣದ ತನಕ ಈಗಾಗಲೇ ಹಣ ಎಂಬುದು ಕೂಡ ಇಲ್ಲಿ ಬಿಡುಗಡೆ ಆಗಿರುವಂಥದ್ದು. ಮತ್ತು ಒಂದು ಹೆಕ್ಟರ್ಗೆ ಇಲ್ಲಿ ನೋಡ್ತಾ ಹೋದರೆ ಹೌದು, ಒಂದು ಹೆಕ್ಟರ್ಗೆ ಇಲ್ಲಿ 30ರಿಂದ 36,000 ರೂಪಾಯಿ ಹಣವನ್ನು ಕೂಡ ರಾಜ್ಯಾದ್ಯಂತ ಇರುವಂಥ ಪ್ರತಿಯೊಂದು ರೈತರ ಒಂದು ಹೆಕ್ಟರ್ಗೆ ಈ ರೀತಿ ಹಣ ಎಂಬುದು ಕೂಡ ಇಲ್ಲಿ ರಾಜ್ಯ ಸರ್ಕಾರವು ಕೂಡ ಬಿಡುಗಡೆ ಮಾಡಿರುವಂಥದ್ದು. ಹೌದು, ಹಂತ ಹಂತಗಳಾಗಿ ಇಂತಿಷ್ಟು ರೂಪಾಯಿ ಹಣ ಅಂತ ಅವರವರ ಜಮೀನಿನ ಪ್ರಕಾರ ಮತ್ತು ಅವರ ಯಾವ ಜಿಲ್ಲೆಯಲ್ಲಿ ಯಾವ ಜಮೀನು ಮತ್ತು ಈ ರೀತಿ ಇಲ್ಲಿ ಬೆಳೆಗಳ ಪ್ರಕಾರನೂ ಕೂಡ ಇಲ್ಲಿ ಹಣ ಎಂಬುದು ಕೂಡ ಹೆಚ್ಚು ಕಮ್ಮಿಯಲ್ಲಿ ಬಿಡುಗಡೆ ಆಗ್ತಾ ಇರುತ್ತದೆ. ಅಂದರೆ ಪ್ರೆಸೆಂಟಾಗಿ ಹೇಳ್ತಾ ಹೋದರೆ ಇಲ್ಲಿ ನೀರಾವರಿ ಜಮೀನಿಗೆ ಸ್ವಲ್ಪ ಹೆಚ್ಚಿನ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಆಗುತ್ತದೆ ಮತ್ತು ಬಯಲು ಸೀಮೆ ಜಮೀನಿಗೆ ಮತ್ತು 3 ತಿಂಗಳಿನ ಪೀಕು ಮತ್ತು 6 ತಿಂಗಳಿನ ಪೀಕಿಗೆ ಸ್ವಲ್ಪ 8ರಿಂದ 9,000 ರೂಪಾಯಿ ಹಣವನ್ನು ಈ ರೀತಿ ಪ್ರತಿಯೊಂದು ಎಕರೆಗೆ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣವನ್ನು ಕೂಡ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗ್ತಾ ಇರುವಂಥದ್ದು. ವೀಕ್ಷಕರಲ್ಲಿ ಉದಾಹರಣೆಗೆ ಕಬ್ಬು ಮತ್ತು ಅದೇ ರೀತಿಯಾಗಿ ಕೂಡ ಬಾಳೆ
ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ತೆಂಗು ಈ ರೀತಿ ಬೆಳೆಗಳು ಕೂಡ ಇಲ್ಲಿ ಇರುವುದರಿಂದ ಇಂಥ ಬೆಳೆಗಳಿಗೆ ಇಲ್ಲಿ 15ರಿಂದ 16 ಸಾವಿರ ರೂಪಾಯಿ ಹಣವನ್ನು ಕೂಡ ಪ್ರತಿಯೊಂದು ಎಕರೆಗೆ ರಾಜ್ಯ ಸರ್ಕಾರವು ಕೂಡ ಬೆಳೆ ಹಾನಿ ಪರಿಹಾರ ಹಣವನ್ನಾಗಿ ಹಣ ಎಂಬುದು ಕೂಡ ಪ್ರತಿಯೊಂದು ರೈತರಿಗೂ ಕೂಡ ಇಲ್ಲಿ ಬಿಡುಗಡೆ ಮಾಡ್ತಾ ಇರುತ್ತದೆ. ಹೌದು, ಖಂಡಿತವಾಗಿಯೂ ಕೂಡ ತಪ್ಪದೆ ಹಂತಗಳಾಗಿ ಹಣ ಎಂಬುದು ಕೂಡ ಪ್ರತಿಯೊಂದು ರೈತರಿಗೂ ಕೂಡ ಇಲ್ಲಿ ತಪ್ಪದೆ ಬಿಡುಗಡೆ ಆಗ್ತಾ ಇರುವುದರಿಂದ ಸೊ ವೀಕ್ಷಕರೇ, ನಿಮ್ಮ ಜಿಲ್ಲೆನೂ ಕೂಡ ಯಾವುದು ಅಂತ ನೀವು ನಮಗೆ ತಪ್ಪದೆ ತಿಳಿಸಬೇಕು. ಯಾಕೆಂದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಮ್ಮೆಲೆ ಹಣ ಬಿಡುಗಡೆ ಆಗಲ್ಲ. ಇವತ್ತು ಕೂಡ ಒಂದಿಷ್ಟು ಜಿಲ್ಲೆ ಮತ್ತು ಪ್ರೆಸೆಂಟ್ ಆಗಿ ನಾಳೆನೂ ಕೂಡ ಒಂದಿಷ್ಟು ಜಿಲ್ಲೆ ಅಂತ ಸೊ ಜಿಲ್ಲೆಗಳನ್ನು ಕೂಡ ವಿಂಗಡಣೆ ಆಗ್ತಾ ಇರುತ್ತವೆ. ಅದಕ್ಕೆ ಖಂಡಿತವಾಗಿಯೂ ಕೂಡ ಬೆಳೆ ಹಾನಿ ಪರಿಹಾರ ಹಣವನ್ನು ಕೂಡ ಹಂತಗಳಾಗಿ ಪ್ರತಿಯೊಂದು ರೈತರ ಖಾತೆಗಳಿಗೂ ಕೂಡ ತಪ್ಪದೆ ಬಿಡುಗಡೆ ಆಗ್ತಾ ಇರುತ್ತದೆ. ಹೌದು, ಇದಾಗಿತ್ತು ಈ ದಿನದ ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿ. ಹಾಗಿದ್ದರೆ ಬೆಳೆ ಹಾನಿ ಪರಿಹಾರ ಹಣವನ್ನು ಇನ್ನೂ ತನಕ ಪಡೆದುಕೊಳ್ಳಲಾರದವರು ಕೂಡ ಈ ಒಂದೆರಡು ಚಿಕ್ಕ ರೂಲ್ಸ್ಗಳನ್ನು ಕೂಡ ನೀವು ತಪ್ಪದೆ ಪಾಲಿಸಬೇಕು. ಹೌದು, ಯಾವ ರೂಲ್ಸ್ಗಳು ಅಂತ ಈ ಒಂದು ವಿಡಿಯೋನ ತುಂಬ ಲೆಂತ್ ಆಗಿದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆನೂ ಕೂಡ ಇಲ್ಲಿ ಒಂದು ಡೆಡಿಕೇಟೆಡ್ ಆಗಿರುವಂಥ ವಿಡಿಯೋನ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಸೊ ಇಲ್ಲವಾದರೆ ನಮ್ಮ ಚಾನಲ್ಗೆ ನೀವು ಒಂದು ಸಲ ಭೇಟಿ ಕೊಟ್ಟು ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ವೀಕ್ಷಿಸಿದರೆ ನಿಮಗೆ ಎಲ್ಲ ರೀತಿಯಾಗಿಯೂ ಕೂಡ ಮಾಹಿತಿ ತಿಳಿಯುತ್ತಾ ಹೋಗುತ್ತದೆ. ಹೌದು, ಇದಾಗಿತ್ತು ಈ ದಿನದ ಮಾಹಿತಿ ಮತ್ತು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ವೀಕ್ಷಕರೇ, ನಾವು ಇದೇ ರೀತಿಯಾಗಿ ಕೂಡ ಮತ್ತೊಂದು ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ.